ಅಂದರೆ ಇವತ್ತು ಘಾಟಿ ಸುಬ್ರಹ್ಮಣ್ಯದಲ್ಲಿ ಕಮಿಟಿ ನಡೀತಾ ಇದೆ. ಆ ಕಮಿಟಿಯಲ್ಲಿ ಬಂದಿರೋ ರಾಸುಗಳ ಬಗ್ಗೆ ಮತ್ತು ಇಲ್ಲಿ ಯಾವ ಥರ ಆಯ್ಕೆ ಮಾಡ್ತಾರೆ ಮತ್ತು ಯಾವ್ಯಾವ ಥರ ರಾಸುಗಳನ್ನ ಸೆಲೆಕ್ಷನ್ ಮಾಡ್ತಾರೆ ಅಂತ ತಿಳಿಸ್ತೀನಿ. ಮತ್ತು ಇಲ್ಲಿ ಸಾಹೇಬ್ರೊಬ್ರು ಇದ್ದಾರೆ, ಪಶು ಸಹಾಯಕ ನಿರ್ದೇಶಕರು ಸರ್ ಸಹಾಯಕ ನಿರ್ದೇಶಕರು. ಅವ್ರ ಹತ್ರ ಮಾತಾಡಿ ಒಂದು ವಿವರಣೆ ತಗೊಳ್ಳೋಣ ಬನ್ನಿ ಸ್ನೇಹಿತರೆ. ಹಾಗೆ ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು? ನಾನು ಡಾಕ್ಟರ್ ಸದಾಶಿವಮೂರ್ತಿ, ಹಾಂ ಸರ್. ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ದೊಡ್ಡಬಳ್ಳಾಪುರ. ಎಂದಿನಂತೆ ಈ ವರ್ಷವೂ ಸಹ ನಮ್ಮ ಘಾಟಿನಲ್ಲಿ ಅದ್ಧೂರಿಯಾಗಿ ಈ ಒಂದು ರಾಸುಗಳ ಆಯ್ಕೆ ಪ್ರಕ್ರಿಯೆ ಮತ್ತು ಉತ್ತಮ ರಾಸುಗಳಿಗೆ ಒಂದು ಬಹುಮಾನ ನೀಡುವ ಒಂದು ಆಯ್ಕೆ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. ಇವತ್ತು ಕಮಿಟಿಯಿಂದ ಇವತ್ತು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಡಿಫ್ರೆಂಟ್ ಕ್ಯಾಟಗರಿ ಮಾಡ್ತೀವಿ. ಒಂದು ಹೋರಿಗಳಿಗೆ 5 ಕ್ಯಾಟಗರಿ ಮತ್ತು ಎತ್ತುಗಳಲ್ಲಿ 5 ಕ್ಯಾಟಗರಿ. ಅದು ಮೊದಲನೇದಾಗಿ ಹಾಲು ಹಲ್ಲಿನ ಕ್ಯಾಟಗರಿ ಬರುತ್ತೆ. ಆಮೇಲೆ 2 ಹಲ್ಲು, 4 ಹಲ್ಲು, 6 ಹಲ್ಲು ಮತ್ತು ಬಾಯಿಗೂಡಿರೋದು ಅಂತ. ಈ ಥರ ಕ್ಯಾಟಗರಿನಲ್ಲಿ ಎಲ್ಲ ಕ್ಯಾಟಗರಿಯಲ್ಲೂ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಹಾಗೂ ಸಮಾಧಾನಕರ ಬಹುಮಾನ ಇರುತ್ತೆ. ಹಾಗೆ ಎಲ್ಲ ಇದರಲ್ಲೂ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ತೀರ್ಪುಗಾರರಾಗಿ ಸುಮಾರು ನಮ್ಮ ದೇವನಹಳ್ಳಿ ತಾಲೂಕು, ನೆಲಮಂಗಲ ತಾಲೂಕು ಮತ್ತು ಹೊಸಕೋಟೆ ತಾಲೂಕಿಂದ ಎಲ್ಲ ನಮ್ಮ ತೀರ್ಪುಗಾರರು ತಜ್ಞರು ಬಂದು ಆಯ್ಕೆ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸಾರಿ ನಮ್ಮಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಉಪನಿರ್ದೇಶಕರು ತುಂಬ ಸಹಕಾರ ಕೊಟ್ಟು, ಈ ಒಂದು ಮಂಡಳಿಯ ಎಲ್ಲ ಪದಾಧಿಕಾರಿಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ. ಈ ಸಾರಿ ಈ ಒಂದು ಜಾತ್ರೆ ಯಶಸ್ವಿಯಾಗಿ ನಡೀತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಮತ್ತು ಇನ್ನೊಂದು, ಈ ಕಮಿಟಿ ಎಲ್ಲ ಮಾಡಿದಾದ್ಮೇಲೆ ಪ್ರಶಸ್ತಿ ಘೋಷಿಸ್ತಿರಲ್ಲ, ಅದೊಂದು ಸ್ವಲ್ಪ ಎಲ್ರಿಗೂ ತಿಳಿಯೋ ಹಾಗೆ ಒಂದು ಇದು ಮಾಡಿಬಿಡಿ ಸರ್. ಪ್ರಶಸ್ತಿನ ನಾವು ಏನು ಮಾಡ್ತೀವಿ ಅಂದರೆ, ಎಲ್ಲ ಕ್ಯಾಟಗರಿನಲ್ಲೂ ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಅಂತ ಮಾಡ್ತೀವಿ. ಮತ್ತು ಸಮಾಧಾನಕರ ನಾವು ಅದನ್ನು ಆಯ್ಕೆಯನ್ನು ನಾವು ಮಾಡಿ ಮಂಡಳಿಯ ಅಧ್ಯಕ್ಷ ಕೈ ಕೊಡ್ತೀವಿ. ಅವರು ಅನೌನ್ಸ್ ಮಾಡ್ತಾರೆ. ಓಕೆ, ನಾವು ಅನೌನ್ಸ್ ಮಾಡೋದಿಲ್ಲ. ಅದು ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮಾಹಿತಿ ಕೊಟ್ಟರೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇವತ್ತು ಘಾಟಿ ಕಮಿಟಿ ಇರೋದ್ರಿಂದ ನಮ್ಮ ಹಳ್ಳಿ ರೈತರಾದಂಥ ಅಂಬರೀಶ್ ಹತ್ರ ಒಂದೆರಡು ಮಾತು ಮಾತಾಡೋಣ. ಹಾಗೆ ಬನ್ನಿ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ, ಏನು ಇವತ್ತು ಕಮಿಟಿ ವಿಶೇಷತೆ? ಏನು ಈ 8 ದಿವಸ ಹಬ್ಬದ ಜಾತ್ರೆ ಇತ್ತು. ಹೌದೌದು, ನಿಜ. ಇವತ್ತು ಘಾಟಿ ಖಾಲಿ ಹೊಡಿತದೆ. ನಿಜ. ಇದ್ರ ಬಗ್ಗೆ ಒಂದೆರಡು ಮಾತು, ನಿಮ್ಮ ಅಭಿಪ್ರಾಯ? ನಮಗಂತೂ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಏನು 6 ದಿನ 7 ದಿನ ರೈತರ ಜೊತೆ ಸಂಪರ್ಕ, ಅವ್ರ ಪ್ರೀತಿ, ಆಮೇಲೆ ಅವ್ರು ತೋರಿಸ್ತಾ ಇರ್ತಕ್ಕಂಥ ಒಂದು ಎಲ್ಲ ಥರದ್ದು ಏನು ಸಹಕಾರ ಆಗಿರ್ಬೋದು. ಸೊ ಇವತ್ತು ಏನಾಗ್ತಾ ಇದೆ ಅಂದರೆ, ಲಾಸ್ಟ್ ಕಮಿಟಿ ದಿನ ಅಂದರೆ ನಮ್ಗೊಂಥರ ಬೇಜಾರಾಗುತ್ತೆ. ಯಾಕಂದ್ರೆ ಬೇರೆ ಜಿಲ್ಲೆ, ಬೇರೆ ತಾಲೂಕುಗಳಿಂದ ಬರ್ತಕ್ಕಂಥ ಎಲ್ಲ ರೈತರು ಖುಷಿಯಿಂದ ಜಾತ್ರೆ ನಡೆಸ್ತಾ ಇದ್ರು. ವ್ಯಾಪಾರ ವಹಿವಾಟು ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಹುಲ್ಲದಾಗಿರ್ಬೋದು, ಆಮೇಲೆ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು, ಅನೇಕ ರೀತಿಯಾಗಿ ಎಲ್ಲ ಥರದ್ದು ಚೆನ್ನಾಗಿದೆ ಸರ್. ಒಳ್ಳೆ ಈ ಸರಿ ಜಾತ್ರೆ ಇಡೀ ಕರ್ನಾಟಕದಲ್ಲಿ ಇಂಥ ಜಾತ್ರೆ ಎಲ್ಲೂ ಮಾಡಿಲ್ಲ. ಮೊದಲನೇದಾಗಿ ನೀವು ಮಾಡ್ತಾ ಇದ್ದೀರಿ, ತುಂಬಾನೇ ಖುಷಿ ಆಗುತ್ತೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಆ ಹೇಳ್ಕೊಳಕ್ಕೆ ಹಿಂದೆ ಇಲ್ಲ ಅನ್ನೋದು ಒಂದೊಂದು ಕಡೆ ಬೇಜಾರಾಗುತ್ತೆ. ಅದು ಬಿಟ್ಟು ಆ ನಂತರ ತಮ್ಗೆ ಗೊತ್ತಿರೋಂಗೆ ನಮ್ಮ ರೈತ, ನಮ್ಮ ಸ್ಟಾರ್ ಅಂತ ಏನು ಇಕ್ಕಿದೀವಿ, ಮರುವೆನಾರಾಯಣಪ್ಪ ನೋಡ್ಬೋದು. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾರೂ ಕೂಡ ರೈತರನ್ನ ಆ ಥರ ಮೆರೆಸಿಲ್ಲ. ಏನು ಆಪಲ್ ಹಾರ ಜೊತೆಗೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿಸಿರ್ತಕ್ಕಂಥ ಏಕೈಕ ಉದಾಹರಣೆ ನಮ್ಮ ಘಾಟಿ ದನಗಳ ಜಾತ್ರೆಯಲ್ಲಿ ಮಾತ್ರ ಅಂತ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಅನೇಕ ಸ್ಟಾರ್ಗಳಾಗಿರ್ಬೋದು, MLAಗಳಿಗಾಗಿರ್ಬೋದು, ಮಾಜಿ CMಗಳಾಗಿರ್ಬೋದು, CM ಅಂಥವ್ರಿಗೆ ಆಪಲ್ಗಳ ಹಾರ ಹಾಕ್ತಾರೆ. ಆದ್ರೆ ಒಬ್ಬ ರೈತರಿಗೆ ದೇಶದ ಬೆನ್ನೆಲುಬು ಅನ್ನ ಹಾಕ್ತಾನೆ 24x7, ಅಂಥವ್ರಿಗೆ ಹಾರ ಹಾಕೋದಿಲ್ಲ, ಅಂಥವ್ರಿಗೆ ಮೆರವಣಿಗೆ ಮಾಡೋದಿಲ್ಲ. ಅಂತ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲನೇದಾಗಿ ನಮ್ಮ ಘಾಟಿಯಲ್ಲಿ ಮಾಡಿದ್ದೆ ನಮ್ಗೆ ಹೆಮ್ಮೆ. ಅರ್ಥ ಆಯ್ತಾ? ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಹೇಳ್ತಕ್ಕಂಥದ್ದು ಎಲ್ಲರಿಗೂ ಅಷ್ಟೇ, ಪ್ರೈಸ್ ಬರುತ್ತೋ ಹೋಗುತ್ತೋ, ಮತ್ತೊಂದು ಸ್ಪರ್ಧೆ ಇಂಪಾರ್ಟೆಂಟು. ಸ್ಪರ್ಧೆ ಕಣಕ್ಕಿಳಿಬೇಕು. ಕಣಕ್ಕೆ ಇಳಿದಿಲ್ಲ ಅಂತಂದ್ರೆ ನಮ್ಮ ಸ್ಪರ್ಧೆನೇ ಇಲ್ಲ ಅಂದಂಗೆ ಆಗುತ್ತೆ. ನಾವು ಕಲ್ಲು ಹಾಕ್ಬೇಕು. ಕಲ್ಲು ಹಾಕಿದ್ರೆ ಮಾವಿನ ಹಣ್ಣು ಉದುರುತ್ತಾ ಬಿಡುತ್ತಾ ಸೆಕೆಂಡ್ರಿ. ನಾವು ಕಲ್ಲೇ ಹಾಕಿಲ್ಲ ಅಂದ್ರೆ ಮಾವಿನ ಹಣ್ಣಲ್ಲಿ ನೋಡುತ್ತೆ. ಸೊ ಆ ದೃಷ್ಟಿಯಿಂದ ಮೊದಲು ನಾವು ಕಲ್ಲು ಹಾಕೋದು ಕಲಿಯೋಣ, ಆಮೇಲೆ ಮಾವಿನ ಬೀಳೋದು ಅದು ಭಗವಂತನ ಬಿಟ್ಟಿದ್ದು ಅಂತ ಹೇಳ್ತಾ, ಎಲ್ಲರೂ ಕೂಡ ಕಮಿಟಿಗೆ ಭಾಗವಹಿಸಿ ಆ ನಂತರ ಪ್ರೈಸ್ ಬಂದ್ರೂ ಖುಷಿ, ಬರ್ದೇ ಇದ್ರು ಖುಷಿ. ಸ್ಪರ್ಧೆ ಅಂತೂ ಇಂಪಾರ್ಟೆಂಟು ಮಾಡಿ ಅಂತ ಹೇಳ್ತೇನೆ. ಆಮೇಲೆ ಎಲ್ಲ ನಮ್ಮ ಬಂದಿರತಕ್ಕಂಥ ಎಲ್ಲ ರೈತರಿಗೂ ನನ್ನ ಕೃತಜ್ಞತೆಗಳು ಹೇಳ್ತೇನೆ. ಯಾಕಂದ್ರೆ ಈ ವರ್ಷ ಅನೇಕ ಮಾಧ್ಯಮಗಳಲ್ಲಿ ಉತ್ತಮವಾದ ಸಂದರ್ಶನವನ್ನು ನೀಡಿ, ಹಾಗೆ ನಮ್ಮ ಪ್ರಾಧಿಕಾರದ ದಿನೇಶ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳಂತ ಪುರ ಸರ್ ಆಗಿರ್ಬೋದು, ಅದ್ರ ಜೊತೆಗೆ ಪ್ರಾಧಿಕಾರದ ಕಮಿಟಿಯ
ಎಲ್ಲಾ ಸದಸ್ಯರು ಮಾನ್ಯ ಸಚಿವರು, ಆಮೇಲೆ ಪ್ರಾಧಿಕಾರದ ಅಧ್ಯಕ್ಷ ರಾಮಲಿಂಗಾರೆಡ್ಡಿ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ರಂಗಪ್ಪ ಅಣ್ಣವರಾಗಿರ್ಬೋದು, ಆಮೇಲೆ ರಾಮೇಶ್ ಅಣ್ಣ ಆಗಿರ್ಬೋದು ಕಮಿಟಿ ಸದಸ್ಯರು, ಅದರ ಜೊತೆಗೆ ಮಹೇಶ್ ಅಣ್ಣ ಆಗಿರ್ಬೋದು, ರವಿ ಅಣ್ಣ ಆಗಿರ್ಬೋದು, ಆಮೇಲೆ ಲಕ್ಷ್ಮೀ ನಮ್ಮ ಅಣ್ಣವರಾಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾರೆ ಸೇರಿ ಈ ಒಂದು ಜಾತ್ರೆನ ಸಕ್ಸಸ್ ಮಾಡೋದಕ್ಕೆ ಅವರು ಕೂಡ ಪಾತ್ರರಾಗಿದ್ದಾರೆ ಅಂತೇಳಿ ನಾನು ಈ ಒಂದು ಮುಖಾಂತರ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಇಲ್ಲಿ ನಾನು ಡಾಕ್ಟರ್ ಹತ್ರ ಮನವಿ ಮಾಡ್ಕೊಳ್ಳೋದಿಷ್ಟೇ, ಎಲ್ಲ ಪಾರದರ್ಶಕವಾಗಿರ್ಲಿ, ಯಾರು ನಿಜವಾದ ರೈತ ಫಲಾನುಭವ ಚೆನ್ನಾಗಿ ಸಾಕಿರ್ತಾನೋ ಅಂಥವ್ರಿಗೆ ನೀಡಿ ನಮ್ಮ ಘಾಟಿಯ ಗೌರವವನ್ನ ಹೆಚ್ಚಿಸಬೇಕು, ಯಾವುದೇ ಕೂಡ ಆ ಅನ್ಯತೆಗೆ ಅವಕಾಶ ಕೊಡಬಾರದು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ನಾನು ಮನವಿ ಮಾಡ್ಕೊಂತ ಇದ್ದೇನೆ. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ತುಂಬಾ ಧನ್ಯವಾದಗಳು. ನಮ್ಮ ಜಾತ್ರೆಗೆ ಬಂದಿದ್ದೀರಾ, ಹೌದು 8 ದಿವಸ ಇದ್ರಿ, ಹೌದು ಸರ್. 7-8 ದಿವಸ ಇದ್ದೀರಾ, ಹೌದು ಹೇಗೆ ಸರ್. ಅನ್ಸುತ್ತೆ? ಇವಾಗ ಖಾಲಿ ಹೊಡಿತಾ ಇದೆ ಘಾಟಿ ಜಾತ್ರೆ, ಹೇಗೆ ಅನ್ಸುತ್ತೆ ನಿಮ್ಗೆ? ಸ್ವಾಮಿ, ನಾಳೆ ಕಮಿಟಿ ನಾಳೆ ಮಾಡ್ಬೇಕಾಯ್ತು, ಯಾಕಂದ್ರೆ ಇನ್ನ ಜನ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ, ಮಾರುವಂತವ್ರು ಜಾಸ್ತಿ ಇದ್ದಾರೆ. ನಿನ್ನೆ ಬುಧವಾರ ಅಂತ ಹೇಳಿದ್ರು, ಮತ್ತೆ ಮಂಗಳವಾರ ಅಂತ ಬದಲಾವಣೆ ಮಾಡಿದ್ದಕ್ಕೆ ಸ್ವಲ್ಪ ಅಲ್ಪ ಜನ ಬರ್ತಾರೆ, ಕೆಲವರು ಬರಲ್ಲ. ಮೇಲಾಗಿ ಈ ಸಾರಿ ಜಾತ್ರೆ ಬಲೆ ಚೆನ್ನಾಗಿ ನಡೆದಿದೆ ನೋಡಿ. ದೇವಸ್ಥಾನದ ಕಡೆಯಿಂದ ದಾಸೋಹ ನಡೆದಿದೆ, ದಾನಿಗಳಿಂದ ಸ್ವಲ್ಪ ಹುಲ್ಲು ಆಗಿದೆ ನೋಡಿ. ನಿಮ್ಮಂತ ಯೂಟ್ಯೂಬರ್ಸು ಜನಗಳು ಜಾಸ್ತಿ ಸೇರೋದಕ್ಕೆ ಸುಮಾರು 12 ದಿವಸದಿಂದ ಜಾಸ್ತಿ ಕಷ್ಟಪಟ್ಟು ಎಲ್ಲರನ್ನು ಬರ್ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಶತಕೋಟಿ ವಂದನೆಗಳು ಸ್ವಾಮಿ. ತುಂಬಾ ಧನ್ಯವಾದಗಳು. ಇಷ್ಟಾಗಿ ನಮ್ಮ ನೋಡಿ ಹತ್ರನೂ ಸರ್. ಗುರುಸ್ತೀರಲ್ವಾ, ಆಯ್ತು ಸ್ವಾಮಿ. ಖುಷಿ ಆಗುತ್ತೆ. 4 ಓರಿ ಮಾರ್ದೆ, ಏನೋ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಪ್ರಸಾದ ಕೊಟ್ಟಿದ್ದಾನೆ ನೋಡಿ ಸರ್. ಇವು ಹಳ್ಳಿ ಕಾರು ಸ್ಟ್ರಾಂಗ್ ಓರಿಗಳು, 2 4 ಇದನ್ನ ಕೊಂಡಂತವ್ರು ಬರಲಿಲ್ಲ. ಮಹಾರಾಷ್ಟ್ರ ಅಥವಾ ತಮಿಳ್ನಾಡಿನವ್ರು ಬರಲಿಲ್ಲ, ಬಳ್ಳಾರಿಯವರು ಬರ್ಬೇಕಾಯ್ತು. ಅವರು ಎತ್ತು 4 2 ತಗೊಂಡೋದ್ರು. ಇದು ಮೊದಲಿಗೆ ಬೀಜದ ಓರಿ ಕಟ್ಟೋದು ಅಂದ್ರೆ ಜಾತಿ, ನಮ್ಮ ಘಾಟಿ ಜಾತ್ರೆಯಲ್ಲೇ ಈ ಜಾತಿ ಬರುವಂತ ಕತ್ತಾ ಇದ್ರು. ಇವತ್ತಿನ ದಿವಸ ಎಲ್ಲಾನು ಹಳ್ಳಿ ಕ್ರೇಜ್. ಇವತ್ತು ಏನ್ ಸರ್ ಅಂದ್ರೆ, ಒಂದು ಹುಡುಗಿ ಬರ್ತಾಳೆ, ನಾನು ರೈತನ ಮದುವೆ ಮಾಡ್ಕೊತೀನಿ ಅಂತಾಳೆ. ಒಬ್ಬ ಹುಡುಗ ಬರ್ತಾನೆ, ನಾನು ಮದುವೆ ಮಾಡ್ಕೊಳ್ಳಲ್ಲ, ನಾನು ಹಳ್ಳಿ ಕಾರ್ ಕಟ್ತೀನಿ ಅಂತ ಹೇಳ್ತಾನೆ. ಅಷ್ಟಕ್ಕೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಸರ್. ನೋಡಿ ಇವತ್ತು ಸರ್, ಒಂದ್ 30 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಕಾರ್ ತಗೊಂಬಂದ್ರೆ ಕಾರ್ ಮುಂದೆ ಯಾರು ಇಲ್ಲ ಸರ್. ಒಂದ್ ಜೊತೆ ಊರಿಗೆ ಎತ್ಕೊಂಬಂದು ಅದ್ರ ಮುಂದೆ ನಿಂತ್ಕೊಂಡ್ರೆ ಒಂದ್ ಫೋಟೋ ತಗೊಳಕ್ ಎಷ್ಟು ಜನ ಮುಗಿಬಿಡ್ತಾರೆ. ಆಮೇಲೆ ಸ್ವಾಮಿ ಬೆಕ್ಕಿನ ಪಕ್ಕದಲ್ಲಿ ಮಲಗಿಸ್ಕೊಂತಾರೆ ಸ್ವಾಮಿ. ಆಮೇಲೆ ನಾಯಿನ ಸೈಕಲ್ ಮಟ್ಟನಲ್ಲಿ ಓಡಾಡ್ಸರ್ ಸ್ವಾಮಿ. ನಮ್ಮ ಬಸವಣ್ಣನ ಆ ತರ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಸರ್. ಬಸವಣ್ಣನ ಪ್ರೀತಿಗೆ ಪಾತ್ರರಾದ್ರೆ ಅವ್ರು ಕೋಟೀಶ್ವರರಾಗ್ತಾರೆ, ಶ್ರೀಮಂತರಾಗ್ತಾರೆ, ಭಕ್ತಿ ಭಾವ ಹೆಚ್ಚುತ್ತದೆ. ನಮ್ಮ ಭೂಲೋಕ, ನಮ್ಮ ಈ ಕಲಿಯುಗ 12 ದಿವಸ ಮುಂದೆ ನಡೀತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸ್ವಾಮಿ. ಮೇಲಾಗಿ ನೀವು ದುರ್ಗದ ಕನ್ನಡಿಗರು ನಮ್ಮ ಇದಕ್ಕೆ ಸ್ಪಂದಿಸಿ ಪ್ರತಿ ಸಾರಿನೂ ಬಂದು ಏನೋ ಪ್ರದರ್ಶನಕ್ಕೆ ನಮ್ಮನ್ನ ಜಾಸ್ತಿ ತೋರ್ಸ್ಪಡಿಸ್ತಾ ಇದ್ದೀರಿ. ನಿಮ್ಗೆ ಅನೇಕ ವಂದನೆಗಳು ಸ್ವಾಮಿ. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಕಣವ್ರೆ. ನಮಸ್ತೆ. ವಿಶೇಷವಾದಂತ ಮಾಹಿತಿ ಕೊಟ್ರೆ, ಈ ಘಾಟಿ ಜಾತ್ರೆ ಬಗ್ಗೆ ಅನಿಸಿಕೆಯನ್ನು ತಿಳಿಸ್ರಿ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ತರ ಬರ್ತಾ ಇರಿ. ಆಯ್ತು ಸ್ವಾಮಿ. ಸರ್, ಜಗದೀಶ್ ಬನ್ನಿ. ಅಣ್ಣ ಇವೆಲ್ಲ ಹಾಲಲ್ಲಿದೆನಾ? ಸರ್ ನಮಸ್ಕಾರ. ಅದನ್ನ ಪ್ರೆಸ್ ಮಾಡಿ ಅಕ್ಕ, ಇಲ್ಲಾಂದ್ರೆ ಇದು. ಅಕ್ಕ ನಮಸ್ಕಾರ. ಅಕ್ಕ ಓರಿ ಇಟ್ಕೊಂಡಿದ್ದೀರಾ, ಹೇಗೆ ಅನ್ಸುತ್ತೆ ನಿಮ್ಗೆ? ನಮ್ಗೆ ಖುಷಿನೇ, ನಾವು ಸಾಕಿರೋ ಓರಿ. ನೀವು ಸಾಕಿರೋ ಓರಿ, ಅದಕ್ಕೊಂದು ಗತ್ತಿರ್ಬೇಕು. ಈಗಿನ ಕಾಲದ ಹೆಣ್ಮಕ್ಳು ಸಾಕಾಗವ್ರೆ, ನಿಮ್ಗೆ ಹೇಗೆ ಅನ್ಸುತ್ತೆ? ನಮ್ಗೆ ನಾವೇ ಮೇಯಿಸೋದು, ನಮ್ಗೆ ಕೆಲಸದಲ್ಲಿ ಖುಷಿ ಇದೆ. ಅಕ್ಕ ನಿಮ್ಮ ಹೆಸರು ಹೇಳಿಲ್ಲ ನನಗೆ. ಮಧುಶ್ರೀ ಅಂತ. ಅಕ್ಕ ಯಾವ ಊರು ನಿಮ್ದು? ದೇವನಹಳ್ಳಿ ಪಕ್ಕ ದಾಸರಳ್ಳಿ ಅಂತ, ಅವತಿ ದಾಸರಳ್ಳಿ. ಅಕ್ಕ ತುಂಬಾ ಸಂತೋಷ ಆಗುತ್ತೆ. ಈ ಓರಿ ಹಿಡ್ಕೊಂಡು ನಿಂತ್ಕೊಂಡಿದ್ರ ಅಂದ್ರೆ, ಒಂದ್ ಜೊತೆ ಓರಿ ಹಿಡಿಬೇಕಂದ್ರೆ ಇಬ್ರು ಬೇಕಕ್ಕ. ಅಂತಂದ್ರೆ ನೀವು ಹೆಣ್ಮಕ್ಳಾಗಿ ನೀವು ನಿಮ್ಮ ಯಜಮಾನ್ರು ಇಬ್ರು ಬಂದಿದ್ದೀರ ಅಂತ ತುಂಬಾ ಖುಷಿ ಆಗುತ್ತೆ. ತುಂಬಾ ಸಂತೋಷ ಆಗುತ್ತೆ ಅಕ್ಕ. ತುಂಬಾ ಸಂತೋಷ ಅಕ್ಕ.
ಅಕ್ಕ ಹಾಲಲ್ಲ ನೀವು? ಇನ್ನೂ ಅಲ್ಲಾಗಿಲ್ಲ. ಹ್ಞೂ ಅಕ್ಕ. ನೋಡಿ ಇವೆಲ್ಲ ಹಾಲಲ್ಲಿ ಕರುಗಳು. ಇಲ್ಲಿಂದ ಎಷ್ಟು ಜೊತೆ ಇದಾವೆ ಗೊತ್ತಿಲ್ಲ, ನೋಡೋಣ ಹಾಗೆ ತೋರಿಸಿ ಬನ್ನಿ. ಇಲ್ಲಿ ಡಿವೈಡ್ ಮಾಡಿದ್ದಾರೆ, ಅವಾಗ ಹೇಳ್ದಂಗೆ ಸಾಹೇಬ್ರು ಪಶು ಇಲಾಖೆಯಿಂದ ಹಾಲಲ್ವು ಎರಡಲ್ವು ಹಾಗಾಗಿ ಸಪ್ರೇಟ್ ಮಾಡಿ ಹಾಲಲ್ದ್ರಲ್ಲಿ 3 ಪ್ರೈಸು, ಎರಡಲ್ಲಲ್ಲಿ 3 ಪ್ರೈಸು, 4 3 ಪ್ರೈಸು, ಆಮೇಲೆ 6 3 ಪ್ರೈಸು. ಅಲ್ಲಾಗ್ದಿರೋವು ಅದೇ ಹಾಲಲ್ವೇ ಅನ್ನೋದು, ಹಾಲಾಗ್ದಿರೋವು ಅದಕ್ಕೂ ಪ್ರೈಸ್ ಇದೆ. ಮತ್ತೆ ಕಡೆಯಲ್ಗೂ ಒಂದು 3 ಪ್ರೈಸ್ ಕೊಡ್ತಾರೆ. ಇದನ್ನ ಕಮಿಟಿ ವತಿಯಿಂದ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಕಮಿಟಿಗೆ ಇವತ್ತು ಖುಷಿ ಆಗುತ್ತೆ. ಅಣ್ಣ ಒಂದೆರಡು ಮಾತು ಮಾತಾಡ್ತೀರಾ? ಇವಾಗ ಆಗಲ್ಲ ಅಂತೀಯ? ಇವೆಲ್ಲ ಹಾಲು ಕರುಗಳೇನಾ? ಅಣ್ಣ ಇವು ಹಾಲಲ್ವೇನಾ? ಅಣ್ಣ ಯಾವ ಊರು ನಿಮ್ದು? ಹೆಸರುಘಟ್ಟ. ಬ್ಯಾತ್ ಹತ್ರ ಹೆಸರುಘಟ್ಟನಾ? ತುಂಬಾ ಮುದ್ದಾಗಿ ಸಾಕಿದ್ದೀರ ನಾವು. ನೋಡಿ ಇದೇ ಥರನೇ ಊರುಗಳು ಎರಡೆರಡಲ್ವು. ಇವಾಗ ಹಾಲಲ್ವಾಲ್ವು ಎರಡೆರಡಲ್ವು ಬರ್ತಾ ಇದ್ದಾರೆ ರೈತರು. ಈ ಸರಿ ಕಮಿಟಿಗೆ ನೋಡಿ ಈ ಥರ ನೋಡಿ ಪಾಪ ಕಮಿಟಿ ನೋಡೋಕ್ಕೂ ಜಾಸ್ತಿ ಜನ ಬರ್ತಾರೆ. ಹಾಗೆ ತೋರಿಸ್ತೀನಿ, ಇನ್ನೂ ಬನ್ನಿ, ಇನ್ನೂ ಹೊರಗಿದ್ದಾರೆ ನೋಡಿ. ಇಲ್ಲಿಂದ ಎರಡಲ್ವರೆಗೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಎತ್ತುಗಳ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಸಾಕಷ್ಟು ರಾಸುಗಳು ಇಲ್ಲಿ ಬಂದಿದ್ದವು. ಇಂದು ಕೂಡ ಕಮಿಟಿಗೆ ಸಾಕಷ್ಟು ಆಮೇಲೆ ರಾಸುಗಳು ಬಂದಿದ್ದಾವೆ. ಮುಂದಿನ ಕಾರ್ಯಕ್ರಮ ಯಾರಾದ್ರೂ ನೋಂದಣಿ ಮಾಡಿಸದಿದ್ರೆ ಎಲ್ಲ ಚೆಕಪ್ ಮಾಡ್ತಾರೆ, 20 ನಿಮಿಷದ ಕಾಲಾವಕಾಶ ಇದೆ. ಅಲ್ಲಿ ನೋಡ್ತಾರೆ, ಮರಿಗೆ ನೋಡ್ತಾರೆ, ಬಾಲ ನೋಡ್ತಾರೆ. 1 ಗಂಟೆ ಆದ್ಮೇಲೆ ಆಗಿಲ್ಲ ಅಂತ ಹೇಳಂಗಿಲ್ಲ. ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ದೀರಿ. ಅದಾದ್ಮೇಲೆ ತೀರ್ಪುಗಾರದ್ದು ಒಂದು 2 ಗಂಟೆ ಕಾರ್ಯಕ್ರಮ. ಹಂಗಾಗಿ ನಾವು ಹೇಳ್ತಾರದು ಒಂದು 1 ಗಂಟೆ ಅನ್ನೋದು ಇವೆಲ್ಲ ಎರಡಲ್ವರೆಗೂ ಅದರಿಂದ ಆದಷ್ಟು ಬೇಗ ನೀವು ನೋಂದಣಿ ಮಾಡಿಸಿ. ನೋಂದಣಿ ಮಾಡಿಸುವಾಗ ನಮ್ಮ ಸಿಬ್ಬಂದಿಯಿಂದ ಚೀಟಿ ಪಡಿಬೇಕು. ಆಮೇಲೆ ಹೆಸರನ್ನ ಬರ್ಕೊಂಡಿಲ್ಲ ಅಂತಂದ್ರೆ ಯಾರು ದಯವಿಟ್ಟು ನೀವೇ ಹೇಳಿ ಹೆಸರು ಬರ್ಸ್ಬೇಕು. ಪಟ್ಟಿ ರೋಡಿಗೆ ಒಂದ್ ಸ್ವಲ್ಪ, ಯಾಕಂದ್ರೆ ನೀವು ಓರಿ ಹಿಡ್ಕೊಂಡು ನಿಂತ್ಕೊಂಡಿರ್ತೀರಾ, ನಿಮ್ಮ ಓರಿನೇ ಅಲ್ವಾ? ನೀವು ಮಕ ನೋಡಿಸ್ತೀವಿ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ ಅಲ್ವಾ? ನೋಡಿ ಇದು ಮಾತ್ರ ಪುಂಗ್ನೂರ್ ಕರು. ಇದು ಒಂದು ಕಮಿಟಿಗೆ ಬಂದೈತೆ ನೋಡಿ. ಇವರು ರಮೇಶಣ್ಣ ಅಂತೇಳಿ, ಇವರು ನಮ್ಮ ಹರೀಶ್ ಓರಿ ಅಂತೇಳಿ ಇವರು ಹಿಡ್ಕೊಂಬಂದಿದ್ದಾರೆ. ಅಣ್ಣ ಯಾವೂರವ್ರು ನೀವು? ಬ್ಯಾದ್ದವರು. ಅಣ್ಣ ಎಷ್ಟೆಷ್ಟಲ್ಲ ಇದು? 4 ಅಲ್ಲ. ಇಲ್ಲಿಂದ 4 ಅಲ್ಲ, ಅಲ್ಲಿಂದ 2 ಅಲ್ಲ.
ಅಣ್ಣ ಎಷ್ಟೆಲ್ಲ ಆಗವೆ ಇವು? ಎಷ್ಟೆಲ್ಲ ಆಗವೆ? ಕಡೆ ಅಲ್ಲ ಅಲ್ಲಿಗೆ ಎರಡಲ್ಲ ಲಾಸ್ಟು. ಎತ್ತು ಜಾಗ ಬಿಡ್ರಿ. ಅಣ್ಣ ಎಷ್ಟೆಲ್ಲ ಆಗವೆ? ಹೊಸ ಅಣ್ಣ ಅಲ್ಲ ಎಷ್ಟಾಗವೆ? ಕಡೆ ಅಲ್ಲ ನಿಂತ್ಕೊಳ್ಳಿ ಸರ್, ಅದ್ರಲ್ಲಿ ಇದೆ. ನಾವು ಫೋಟೋ ಹೊಡಿಯಲ್ಲ, ವಿಡಿಯೋ ಮಾಡ್ಕೊತೀವಿ. ಆಯ್ತು ಸರ್. ಅಣ್ಣ ಎಷ್ಟೆಲ್ಲ ಆಗವೆ? ಹಾ, ಇದು ಆರಲ್ಲ, ಅದು ಕಡೆ ಅಲ್ಲ. ಅಣ್ಣ ಘಾಟಿ ಜಾತ್ರೆ ಹೇಗ ಅನ್ಸುತ್ತೆ ನಿಮ್ಗೆ ಈ ಸರಿ? ಸೂಪರ್ ಜಾತ್ರೆ ಸರಿ. ಈ ಸರಿ ಪರವಾಗಿಲ್ವಾ? ಲೆಕ್ಕಾಚಾರವಾಗಿ ಮಾಡಿದ್ರು. ಹಾ. ಎಂದು ಕಾಣದಂತ ಒಂದು 20-25 ವರ್ಷದ ಹಿಂದೆ ಸೇರಿದಂತ ಜಾತ್ರೆ ಈ ವರ್ಷ ಸೇರಿತ್ತು. ಒಳ್ಳೆ ನೀರು, ಮೇವು, ಜನಕ್ಕೆ ಊಟ ಎಲ್ಲ ವಸತಿ ಸಮೇತ ಎಲ್ಲ ಒಳ್ಳೆ ಸೌಕರ್ಯ ಮಾಡಿದ್ರು. ಇಂಥ ಸೌಲಭ್ಯ ಯಾವ ಜಾತ್ರೆಯಲ್ಲಿ ಮಾಡಿಲ್ಲ. ತುಂಬಾ ಸಂತೋಷ ಆಗುತ್ತೆ ಅಣ್ಣ. ತುಂಬಾ ಘಾಟಿ ಸಂತೋಷ. ಜಾತ್ರೆಗೆ ಇದೇ ತರ ಬರ್ತಾ ಇದೇ ತರ ಮಾಡ್ಬೇಕು, ಇನ್ನು ಮುಂದೆ ಚೆನ್ನಾಗಿ ಮಾಡ್ಬೇಕು. ಹೆಚ್ಚಾಗಿ ಮಾಡ್ತಾರೆ. ಹ್ಮ್, ತುಂಬಾ ಧನ್ಯವಾದಗಳು ಅಣ್ಣಾವ್ರೆ. ಧನ್ಯವಾದ. ಅಣ್ಣ ಪರವಾಗಿಲ್ವಾ ಈ ಸರಿ ಜಾತ್ರೆ? ಎಷ್ಟಾಯ್ತು? ಎಷ್ಟಲ್ಲಿ ಇವು? 4 ಅಪ್ಪೆ ಇದೇನ್ ಸೀಮೆವರಿ ಇದ್ರಲ್ಲಿ? ಹಾ ಹಾ, ಹಂಗ ಈ ಸರಿ ಘಾಟಿ ಜಾತ್ರೆ ಹೇಗಿತ್ತು? ಪರವಾಗಿಲ್ವಾ? ಅಣ್ಣ ನಮಸ್ಕಾರ. ಪರವಾಗಿಲ್ವಾ ಈ ಸರಿ ಘಾಟಿ ಜಾತ್ರೆ ಹೇಗನ್ಸ್ತು ನಿಮ್ಗೆ ಈ 8 ದಿವಸ? ಎಷ್ಟಲ್ಲೋ? 6 ಹಾ. ಅಣ್ಣ ನಮಸ್ಕಾರ. ಹಾ, ಏನಿದೇನು ಬೀಜದವ್ರಿನ? ಹಾ, ಇದೇನ್ ಬೀಜದವ್ರಿನ? ಎಷ್ಟಲ್ಲ ಆಗದೆ? ಬೀಜ್ನವ್ರು ಸರ್, ಎರಡಲ್ಲೂ ಸರ್, ಎರಡಲ್ಲು. ಎರಡಲ್ಲೂ. ಯಾವ ಊರು ನಿಮ್ದು? ಹಸಂಗಟ. ಹಸನಘಟ್ಟ. ಹಾಂ, ಈ ಸರಿ ಹೇಗಿತ್ತು ಘಾಟಿ ಜಾತ್ರೆ? ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ ಸರ್, ಚೆನ್ನಾಗಿತ್ತಾ? ಚೆನ್ನಾಗಿದೆ ಸರ್. ಪರವಾಗಿಲ್ಲ, ಅನುಕೂಲ ಎಲ್ಲ? ಹಾಂ, ಅನುಕೂಲ ಪರವಾಗಿಲ್ಲ ಸರ್, ತುಂಬಾ ಸಂತೋಷ ಅನ್ಸುತ್ತಾ? ಸಂತೋಷ ಸರ್. ಹಾ. ಹ್ಮ್. ಮತ್ತೆ ಇನ್ನೊಂದು, ಈ ಸರಿ ಘಾಟಿ ಜಾತ್ರೆಯಲ್ಲಿ 8 ದಿವಸ ಇದ್ರಿ, ಹೇಗ ಅನಿಸ್ತು ನಿಮ್ಗೆ? ಚೆನ್ನಾಗಿದೆ ಸರ್, ಎಲ್ಲ ರೈತರು ಬಂದು ಹಳ್ಳಿ ದನಗಳಲ್ಲಿ ತಗೊಂಡ್ರು. ಇದು ಒಳ್ಳೆ ಹಬ್ಬದ ಸಂಭ್ರಮ, ಅಬ್ಲಮ್ ಸಂಭ್ರಮ ಸರ್, ಇದು ತುಂಬಾ ಸಂತೋಷ ಅನ್ಸುತ್ತೆ. ಸಂತೋಷ ಸರ್. ಹೌದಾ? ಜಾತ್ರೆ ಅನ್ನೋದು ಜಾತ್ರೆ ಸೂಪರ್ ಎಲ್ಲಾ ಜನಗಳು ಎಲ್ಲಾ ಕಡೆಯಿಂದ ಬರೋ ಎಲ್ಲ ಕಡೆಯಿಂದ ಬಂದು ಒಗ್ಗೂಡಿ ಒಗ್ಗೂಡಿ ಮಾಡುವಂತ ಜಾತ್ರೆ ಜಾತ್ರೆ. ಯಶಸ್ವಿಗೊಳಿಸಿ ಅವ್ರು ತಗೊಂಡೋಗಿದ್ದಾರೆ ಸರ್. ತುಂಬಾ ಸಂತೋಷ ಅನ್ಸುತ್ತೆ. ಹೌದು ಸರ್. ಹಾ ನಮಸ್ಕಾರ ಸರ್. ನಮಸ್ತೆ. ನಮ್ದು ಯಗಡಹಳ್ಳಿ ಮೋರೆ ಮನೆಗೌಡರು ಅವ್ರದ್ದು ತುಂಬಾ ಸೌಲಭ್ಯ ಮಾಡಿದ್ದಾರೆ. ರೋಡಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದೆಲ್ಲ ರೋಡೆಲ್ಲ ಕ್ಲಿಯರ್ ಇತ್ತು. ದೇವಸ್ಥಾನದ ಸಂಸ್ಥೆಯಿಂದ ಊಟದ ವ್ಯವಸ್ಥೆ ಚೆನ್ನಾಗಿತ್ತು, ನೀರಿನ ವ್ಯವಸ್ಥೆ ಚೆನ್ನಾಗಿತ್ತು. ಈ ಸಾರಿ ತುಂಬ ಜಾತ್ರೆ, ದನಗಳ ಜಾತ್ರೆ ಸೇರಿ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಸಿಬ್ಬಂದಿಗಳೆಲ್ಲ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಸಂಸ್ಥೆಯಿಂದನೂ, ದೇವಸ್ಥಾನ ಸಂಸ್ಥೆಯಿಂದನೂ ನೀರಿದ್ದಾಗಲಿ ಊಟದ್ದಾಗಲಿ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ಇದು ಇನ್ನೂ ಅಲ್ಲಿಕ್ಕಿಲ್ಲ. ಬರೀ ತುಂಬಾ ಇದು. ಮತ್ತೆ ಪತ್ರಕರ್ತರು ಅಷ್ಟೇ ತುಂಬಾ ಸಹಕಾರ ಕೊಟ್ಟಿದ್ದೀರಾ. ನಿಮಗೆಲ್ಲ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಹೌದು. ಅಣ್ಣ ಎಷ್ಟೆಲ್ಲ ಆಗಿದೆ ಇದು? ಇನ್ನು ಹಾಲಲ್ಲಿ ಬೀಜರಿನ ಇದು? ಹಾ ಅಣ್ಣ, ಯಾವ ಊರು ನಿಮ್ದು? ಗೆದ್ದಲಪಾಳ್ಯ. ಅಣ್ಣ ನಿಮ್ದು ಯಾವ ಊರು? ಯಗಡಹಳ್ಳಿ. ಅಣ್ಣ ಇದೇನು ಬೀಜರಿನಾ? ನಮಸ್ಕಾರ. ನಮಸ್ಕಾರ ಅಣ್ಣ ಯಾವ ಊರು ಅಂದ್ರೆ ನಿಮ್ದು? ನಮ್ದು ಯಗಡಹಳ್ಳಿ. ಪರವಾಗಿಲ್ಲ ಜಾತ್ರೆ? ಪರವಾಗಿಲ್ಲ, ಸುಮಾರು ನಡೀತಾನೆ. ಚೆನ್ನಾಗಿತ್ತು. ಚೆನ್ನಾಗಾಯ್ತು. ಫೆಸಿಲಿಟಿ ಎಲ್ಲ ಅನುಕೂಲ? ಹೌದಣ್ಣ, ಎಲ್ಲ ಒಳ್ಳೆ ಫೆಸಿಲಿಟಿ. ಜನಗಳಿಗೆಲ್ಲ ಊಟ ಮತ್ತೆ ನೀರು, ದನಗಳಿಗೆ ನೀರು ಎಲ್ಲ ಚೆನ್ನಾಗಾಯ್ತು. ವಿಜೃಂಭಣೆಯಿಂದ ಜಾತ್ರೆ ಆಯ್ತು. ಪರವಾಗಿಲ್ಲ, ತುಂಬಾ ಖುಷಿ ಆಗುತ್ತೆ. ಹೌದಣ್ಣ, ಖುಷಿ ಈ ಆಯ್ತು. 8 ದಿವಸ ಇಲ್ಲಿದ್ರೆ ನಮ್ಮ ಜಾತ್ರೆ ಹೌದಾ. ಹೇಗೆ ಅನಿಸ್ತು ನಿಮ್ಗೆ? ಏನಂದ್ರೆ ಮಾಮೂಲಿ ಜಾತ್ರೆ ಮಾಮೂಲಿ ಚೆನ್ನಾಗಿ ನಡೀತು. ಎಲ್ಲ ವಿಜೃಂಭಣೆಯಿಂದ ಆಯ್ತು ಜಾತ್ರೆ. ಒಳ್ಳೊಳ್ಳೆ ದನ ಬಂದವೆ. ಒಳ್ಳೆ ಈ ಸತಿ ಎಲ್ಲಾ ಸತಿಗಿಂತ ಈ ಸತಿ ಜನ ಜಾಸ್ತಿ ಬಂದವ ಅಂತ ಹೇಳಕ್ ಇಷ್ಟಪಡ್ತೀನಿ.
ತುಂಬಾ ಧನ್ಯವಾದಗಳು. ಓಕೆ ಥ್ಯಾಂಕ್ ಅಣ್ಣ ನಮಸ್ಕಾರ. ನಮಸ್ಕಾರ. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ಅಣ್ಣ. ನನ್ನ ಹೆಸರು ಬಾಬು, ದೊಡ್ಡಬಳ್ಳಾಪುರ ತೆರಿಂ ಬೀದಿ, ಭುವನೇಶ್ವರ ನಗರ. ಹೌದಣ್ಣ. ಅಣ್ಣ ಈ ಸರಿ ಎಷ್ಟು ಜೊತೆ ಕಟ್ಟಿದ್ರಿ ಜಾತ್ರೆ? ನಾವು 3 ಜೊತೆ ಕಟ್ಟಿದ್ವಿ. ಪರವಾಗಿಲ್ವಾ ಜಾತ್ರೆ? ಪರವಾಗಿಲ್ಲ, ಏನ್ ಅನ್ಸ್ತು? ಚೆನ್ನಾಗಿ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತೆ ನೀವು ಈ ಕಮಿಟಿಗೆ ಇಟ್ಕೊಂಡ್ ಬಂದಿರೋರಿ ಇದು ಬೀಜದಾರಿ ಮಾಡ್ಬೇಕು ಅಂತ ಇದ್ದೀನಿ, ಅದಕ್ಕೆ ಇಟ್ಕೊಂಡ್ ಬಂದಿದ್ದೀನಿ. ತುಂಬಾ ಖುಷಿ ಆದ. ಮತ್ತೆ ಇನ್ನೊಂದಣ್ಣ, ಈ ಘಾಟಿ ಜಾತ್ರೆ ಬಗ್ಗೆ ಮಾತಾಡಿ. ಯಜಮಾನ್ರೆ ಯಾವ ಊರಿಂದ? ಪರವಾಗಿಲ್ವಾ ಈ ಸರಿ ಜಾತ್ರೆ? ಚೆನ್ನಾಗಿದೆ. ಊಟ ತಿಂಡಿ ಎಲ್ಲ ಪರವಾಗಿಲ್ವಾ? ಎಲ್ಲ ಚೆನ್ನಾಗಿದೆ, ಹೇಗೆ ಅನಿಸ್ತು ಈ ಸರಿ ಜಾತ್ರೆ? ತುಂಬಾ ಚೆನ್ನಾಗಿದೆ. ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ಶ್ರೀಧರ್ ಮೂರ್ತಿ, ದಾಸಂಪುರ ಹೋಬಳಿ, ಲಕ್ಷ್ಮೀಪುರ. ತುಂಬಾ ಸಂತೋಷ. ಇದೇ ತರ ಜಾತ್ರೆ ಕೊಡ್ತಾ ಇರಿ. ಆಯ್ತು, ಒಳ್ಳೇದು. ಇದ್ರ ಯಾರು ಮಾಲೀಕರು ಇಲ್ಲ ಪಾಪ, ಎಲ್ಲ ಕಟ್ಬಿಟ್ಟು ಹೊರಟವ್ರೆ. ನೋಡಿಸ್ತಾ ಇದೀನಿ ಸ್ನೇಹಿತರೆ. ನಮಸ್ಕಾರ. ನಮಸ್ಕಾರ. ರವಿ ಅವರು ಇವತ್ತು ತುಂಬಾ ಖುಷಿಯಾಗಿದ್ದೀರಾ? ಇವತ್ತು ಕೊನೆ ನಮಸ್ಕಾರ. ದಿವ್ಸ. ನಮಸ್ಕಾರ. ಕೊನೆ ದಿವಸ ಹೌದು. ಅನ್ಸುತ್ತೆ? ಕೊನೆ ದಿವಸ ಕಮಿಟಿಗೆ ಬಂದಿದ್ದೀವಿ, ತುಂಬಾ ಸಂತೋಷ ಆಗುತ್ತೆ. ನಿನ್ನೆ ಇವತ್ತು ಒಂದ್ ದಿವಸ ಹೆಚ್ಚು ಕಡಿಮೆ ಆಯ್ತು ಈ ಕಮಿಟಿ. ಸ್ವಲ್ಪ ತೊಂದರೆ ಆಯ್ತು ಅನ್ಸುತ್ತೆ, ಯಾಕಂದ್ರೆ ದನ ತೆಗಿತಾ ಇದ್ರು. ಸ್ವಲ್ಪ ಕಮಿಟಿ ಅವರು ಒಂದಿನ ಬಿಟ್ಕೊಡ್ಬೇಕಾಗಿತ್ತು. ಮುಂಚಿತವಾಗಿ ಮಾಡಿರೋದ್ರಿಂದ ಸ್ವಲ್ಪ ವ್ಯಾಪಾರ ತೊಂದರೆ ಆಯ್ತು. ಬೀಜದವ್ರಿ ನೀವು? 2 ಬೀಜದವ್ರಿ. ರೆಡಿ ಮಾಡ್ತಾ ಇದ್ದೀರಾ? ರೆಡಿ ಮಾಡ್ತಾ ಇದೀಗ, ಚೆನ್ನಾಗಿ ಇರ್ಲಿ ಅಂತ. ಹೌದೌದು. ಈ ಘಾಟಿ ಜಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ? ತುಂಬಾ ಚೆನ್ನಾಗಿದೆ. ನಮ್ಗೆ ಇಲ್ಲಿ ಬರೋದಕ್ಕೆ ತುಂಬಾ ಸಂತೋಷ. ವರ್ಷ ಹಿಂಗೆ ಬರ್ತೀವಿ ನಾವು. 2 ಜೊತೆ 3 ಜೊತೆ ಹಾಕ್ತೀವಿ. ನಮ್ಗೆ ಇಲ್ಲಿ ಬರೋದ್ರಿಂದ ನಮ್ಮ ಗೌರವನೂ ಅಷ್ಟೇ ಇದೆ, ನಮ್ಮ ಘನತೆನೂ ಅಷ್ಟೇ ಇದೆ, ಎತ್ತು ಸಾಕೋದು ಸಂತೋಷನೂ ಅಷ್ಟೇ ಇದೆ. ತುಂಬಾ ಸಂತೋಷ. ಇದೇ ತರ ಬರ್ತಾ ಇರಿ, ಮುಂದಿನ ದಿನಗಳಲ್ಲಿ ಬರ್ತಾ ಇರ್ತೀವಿ, ಹೆಚ್ಚಾಗಿ ಓರಿಗಳನ್ನ ಕಟ್ತಾ ಇರ್ತೀವಿ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಇದು ಇನ್ನೊಬ್ರು ಹಿಡ್ಕೊಂಡು ಗಲಾಟೆ ಮಾಡ್ತದ.